ಹಲೋ ಹಾಯ್. ಮತ್ತೆ ಘನಾಗಿದ್ದೀರಾನ? ಎಂತ ಮಾಡ್ತಿದ್ರಿ? ದಿನಾನು ಇದೆ ಕೇಳೋದಾಗಿದೆ. ಆ ಹಣ್ಕಾಯಿ ಸಹ ಮಾಡ್ತಿದ್ದೀರಾ? ಓ ನಿಮ್ಮ ಮನೆಗೆ ಹಂಗಾರೆ ಭಟ್ರು ಬೇಗ ಬರ್ತಾರೇನ? ಅಲ್ಲ ಹ್ಞೂ ಹಣ್ಕಾಯಿ ಸಹ ಮಾಡ್ಕೇಳಿ ಇಂದು ಸಾಧಾರಣ ಎಲ್ಲರೂ ಒಂದು ನಾಗರಿಗೆ ಹಣ್ಕಾಯಿ ಕೊಡ್ತಾರಲ್ಲ, ನಮ್ಮನೇಲೂ ಕೊಡ್ಬೇಕು ಅಂದರೆ ಒಂದು ಕೆಲಸ ಆಗಿದೆ. ಬರೋದೊಂಚೂರು ತಡ ಆಗ್ತದೆ ಅಂತ ಹೇಳ್ಯಾರಿ ದೋಯ್ಸರು. ಸುಮಾರು 4-5 ಕಡೆ ಪೂಜೆ ಮಾಡಿ ಬರ್ಬೇಕಂತೆ. ಹಾಗಾಗಿ ಇಲ್ಲಿಗೆ ಬರೋದು ತಡ ಆಗ್ತದೆ ಅಂದರೆ ನಾನು ಅದಕ್ಕೆ ಒಂಚೂರು ತಡಾಗೆ ಎಲ್ಲ ಸ್ನಾನ ಮಾಡ್ಕೊಳ್ಳೋಣ ಅಂತ. ಹುಡುಗರಿಗೂ ರಜೆ ಕೊಟ್ಟಾರೆ. ಇಂದ ಹುಡುಗರಿಗೆ ರಜೆ ಅಲ್ಲ, ಎಲ್ಲ ಒಂದು ಹಣ್ಕಾಯಿ ತಗೊಂಡು ಹೋಗ್ಬೇಕು. ಎಂಥದೇ ಆದ್ರೆ ವರ್ಷಕ್ಕೊಂದು 2-3 ಸರ್ಗೆ ನಾಗರಿಗೆ ಹಣ್ಕಾಯಿ ಕೊಡೋದೊಂದು ತಪ್ಸಲ್ಲ ಮಾರ ನಮ್ಮ ಮನೇಲಿ. ತಪ್ಸಲ್ಲ ಅಂದರೆ ಒಂದು ಕೆಲಸ ಆಗಿದೆ. ಈ ಹುಡುಗರಿಗೆ ಕೊಜ್ಜಿ ಕಪ್ಪೆ ಅಂತಾರು ಆತಿರ್ತಾವಲ್ಲ, ಅವಾಗೆಲ್ಲ ನಾನು ಹೋಗಿ ಇದು ಮಾಡ್ಕೊಳ್ಳೋದು. ದೇವರೇ ಎಂಥದ್ದು ಒಂದು ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ. ಕೊಟ್ಟಿಗೆಲ್ಲೂ ಒಂದು ನಮೂನಿ ಈ ಸರ್ಗೆ ಅಂತ 2 ದನ ಕೊಂದಾಕ್ ಹೋದು ನಮ್ಮವು. ಅವಾಗೆಲ್ಲ ನಾಗರಿಗೆ ಬೇಡ್ಕೊಳ್ಳೋದು. ಮತ್ತೆ ಅಂತ ಮಾಡೋದು. ಹಾಂ, ಯಾರದ ಅದೆಲ್ಲ ನಿಮ್ಮ ಮೂಢನಂಬಿಕೆ. ಇಲ್ಲಿ ಜನರಿಗೆ ಹುಷಾರಿಲ್ದಿದ್ರೆ ನಾಗರು ಬಂದು ಎಂತ ಮಾಡ್ತದೆ, ಕೊಜ್ಜಿ ಸ್ನಾನ ಮಾಡಿದರೆ ಕೊಜ್ಜಿ ಆಗ್ತವೆ, ಅದಕ್ಕೆ ಅಂತ ಮಾಡೋದು. ಇರ್ಬೋದಪ್ಪ, ನಿಮ್ಮಷ್ಟು ತಿಳುವಳಿಕೆ ಇಲ್ಲ ನನಗೆ. ಒಂದೊಂದು ಮನುಷ್ಯರು ಹಿಂಗಿದೆ ಮಾತಾಡೋದು ಕೇಂಡಂಗ ಮೂಢನಂಬಿಕೆ ಅಂತೆ. ಒಂದು ಬೆಸ್ತರಿಗೆ ಗೊತ್ತು, ಅಲ್ಲಿ ಯಾರಿದ ಮೂಢನಂಬಿಕೆ ಅನ್ನಿಸ್ತದೆ ಎಂಥದ ಗೊತ್ತಿಲ್ಲ. ನಮ್ಮನೆ ಹತ್ರ ಅಂತ ನಾಗರದೇ ಭಾಳ ಒಂಥರ ಘಟನೆ. ಒಂಚೂರು ಮುಚ್ಚಿಟ್ಟಾದರೆ ಕಾಣಿಸ್ಕಿತ್ತದಪ್ಪ. ಬಂದು ಇಲ್ಲ ಏನೋ ತಪ್ಪಾಗಿ ಹೇಳ್ತು ನಮ್ಮ ಕಡೆಯಿಂದ, ನಿನ್ನ ಸ್ಥಾನ ನೀವು ಸೇರಿಕೆ ಅಂದ್ಬಿಟ್ರೆ ಕಣ್ಣು ಕಾಣ್ತಿದ್ದಂಗೆ ಮೈಕಾಗಿ ಹೋಗ್ತದೆ. ಇತ್ಲಾಗ ಹೋತು ಅಂತ ಗೊತ್ತಾಗಲ್ಲ. ಅದೆಲ್ಲ ಅವ್ರವ್ರ ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು. ಕೆಲವರಿಗೆಲ್ಲ ಏನು ನೋಡಿ, ನಾನು ಅದನ್ನೇ ಹೇಳಕ್ಕಂತ ಹೊರಟಿದ್ದೆ. ಕೆಲವರೆಲ್ಲ ಏನು ಗೊತ್ತಾ, ಬೇರೆಯವ್ರು ಹೇಳಿದ ಕೂಡಲೇ ಮೂಢನಂಬಿಕೆ ಅದೆಂತಕ್ಕೆ ಇದು ಮಾಡಬೇಕು, ಬೇಡದಿದ್ದ ಕೆಲಸ ಎಲ್ಲ ಮಾಡ್ತಾರೆ. ಅದ್ರ ಬದಲು ಆಸ್ಪತ್ರೆಗೆ ಹೋಗೋದು, ಹಾಗೆ ಹಿಂಗೆ ಬೇಕಾದ್ದು ಹೇಳ್ತಾರೆ. ಅವ್ರವ್ರ ಬುಡಕ್ಕೆ ಬರಲಿ, ಎಲ್ಲಿಗೆ ಅಯ್ಯೋ ಇಲ್ಲೇನೋ ತೊಂದರೆ ಅಂತೆ. ಹಾಗಾಗಿ ಒಂದು ಪೂಜೆ ಮಾಡಿಸ್ಬೇಕು, ನಾಗರಿಗೆ ಆ ಪೂಜೆ ಮಾಡಿಸ್ಬೇಕು, ಈ ಪೂಜೆ ಮಾಡಿಸ್ಬೇಕು, ಅವ್ರವ್ರ ಬುಡಕ್ಕೆ ಬಂದಕ್ಕೂ ಅದು ಸಮ ಪೂಜೆ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಬೇರೆಯವ್ರು ಹೇಳಿದ ಕೂಡಲೇ ಅದು ಮೂಢನಂಬಿಕೆ. ಅಲ್ಲ, ಕಜ್ಜಿ ಕಪ್ಪೆ ಆದಾಗ ಬರೀ ನಾಗರಿಗೆ ಹೇಳ್ತೀನಿ ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ಔಷಧಿ ಮದ್ದು ಮಾಡಬೇಕು ಅಂತ ಮಾಡೋಣ. ಕಲ್ಲು ಬಿದ್ದು ಕೆಮ್ಮು ಮರ, ಅದೇ ನಾನು ಅಲ್ಲ ಅಂತ ಹೇಳಲ್ಲ. ಹಂಗಂತೇಳಿ ನಾಗರ ತೊಂದರೆ ಇರೋದು ಏನು ಸುಳ್ಳೇನಾಗಿರಲ್ಲ. ಅದು ಹಿಂದೆಲ್ಲ ನಾವೆಲ್ಲ ಸಣ್ಣಕ್ಕಿರೋ ಎಷ್ಟೊತ್ತಿಗೆ ನಮ್ಮ ಅಪ್ಪ ಮನೆ ಹತ್ರ ಒಂದು ನಾಗರ ಬನ ಅಂತಲೇ ಇತ್ತು. ನಾವು ಯಾರು ಹೋತಿರ್ಲಿಲ್ಲ ಅಲ್ಲಿ. ಹೋಗ್ಲಿಲ್ಲ. ಒಂದು ಕೆಲಸ ಆಗಿತ್ತು. ಮಾವಿನ ಮರದ ಕೆಳಗೆ ನಾಗರ ಕಟ್ಟೆ. ಮಾವಿನ ಹಣ್ಣು ಅಂದರೆ ಸಿಹಿ ಅಂದ್ಬಿಡಿ, ಜೇನುತುಪ್ಪ ತಿನ್ನಂಗೆ ಆಗೋದು ತಿಂದರೆ. ನಮಗೆ ನೋಡಿ ಮಾವಿನ ಹಣ್ಣು ಬಿದ್ದರೆ ಇಚ್ಚಿಗೆ ಬಿದ್ದವನೆಲ್ಲ ಹೆರ್ಕೆ ಬತ್ತಿದ್ದು. ನಾಗರ ಕಟ್ಟೆ ಬಿಡ್ದಲ್ಲಿ ಬಿದ್ದವನು ಹೋಗಿ ಹೆರ್ಕದು ಹೆಂಗ್ರೆ? ಹೆರ್ಕಂಗಿಲ್ಲ. ನಾನು ಹಣೆಯ ನೋಡಿ ಕಡಿಕೆ ಉದ್ದದೊಂದು ವಾಟೆಕೋಲ್ ಮಾಡ್ಕೊಂಡಿದ್ದು. ದೂರಕ್ಕೆ ನಿಂತ್ಕೊಂಡು ಮಾವಿನ ಹಣ್ಣು ಹಿಂಗೆ ಸರ್ಸೋದು. ಅದ್ರ ಬುಡದಿಂದ ಸುಮಾರು ದೂರಕ್ಕೆ ಬಂದ ಮೇಲೆ ತುದಿ ಕಲ್ಲಲ್ಲಿ ಹೋಗಿ ಹೆರ್ಕಿ ಬರೋದು. ಅಂತೂ ಮಾವಿನ ಹಣ್ಣು ತಿಂತಿದ್ದು. ಹಾಗೆ ಅಷ್ಟು ಜಾಗ್ರತೆ ಮಾಡ್ತಿದ್ದು ನಾವು. ಮಾಡದೇ ಇದ್ರೆ ಮತ್ತೆ ಮನೆ ಸುತ್ತಮುತ್ತ ನಾವು ಬಂದಾಗ ಹೇಳ್ತು ಬಿಳಿಯವು, ಅಪ್ಪಾಯಿ ನಮ್ಮನ್ನೇ ಬೆರೆಸಿ ಬರೋರು, ನೀವೇ ಹೋಗಿ ಏನೋ ಮುಡ್ಸಿಟ್ಟು ಮಾಡಿರಿ ಅಂತ. ನಮಗೆಲ್ಲ ಅದ್ರ ಕತೆ ಪೂರ್ತಿ ಗೊತ್ತಿಲ್ಲರಿ, ಏನೋ ಎತ್ತ ಅಂತೂ ನಾಗರು ಅಂತ ದೇವ್ರು ಇರೋದಂತೂ ಹೌದು. ಅದಂತೂ ಹೇಳಬಲ್ಲ. ಯಾರು ನಂಬಲಿ ಬಿಡಲಿ, ಅವ್ರವ್ರ ನಂಬಿಕೆ ಅವ್ರವರಿಗೆ. ಇಲ್ಲ ನೀವು ಇದನ್ನು ನಂಬಲೇಬೇಕು ಅಂತ ನಾ ಕೊಟ್ಟಪ್ಪನ ಯಾರಿಗೂ ಮಾಡೋಕ್ಕೆ ಹೋಗಲ್ಲ. ನಂಗಂತೂ ನಂಬಿಕೆ ಇದೆ. ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಗೊತ್ತಾ, ಅಂತ ನಾಗರಕಟ್ಟೆ ಕಂಡಲ್ಲೆಲ್ಲ ಒಂದು ಸುತ್ತು ಬರೋದು. ಆಮೇಲೆ ಹಿಂಗೆ ಯಾರೋ ದೋಯ್ಸರು ಹೇಳಿದ್ರು, ಇಲ್ಲ ನಾಗರಕಟ್ಟೆ ಸುತ್ತು ಬರ್ಬೇಕಾದ್ರೆ ಸುದ್ದಾಗಿರ್ಬೇಕು, ಭಾಳ ಸುದ್ದಾಗಿರ್ಬೇಕು, ಹಂಗಿದ್ರೆ ಮಾತ್ರ ನಾಗರಕಟ್ಟೆ ಸುತ್ತಬಲ್ಲಿ, ಇಲ್ದಿದ್ರೆ ಸುತ್ತ ಬರಕ್ಕೆ ಹೋಗ್ಬೇಡಿ, ಇಲ್ದಿದ್ದು ಸನಿ ಹಿಡ್ಸ್ಕೊಂಡಂಗೆ ಆಗ್ತದೆ ಅಂತ ಹೇಳಿದ್ರು. ಹಾಗಾಗಿ ನಾ ಹಿಂಗೆ ಹಾಳು ಹೊಟ್ಟೆಲ್ಲಿ ಸ್ನಾನ ಮಾಡ್ಕೊಂಡು ತಲೆಗೆ ಮೈಗೆಲ್ಲ ಸ್ನಾನ ಮಾಡ್ಕೊಂಡು ಹೋದಿನ ಮಾತ್ರ ನಾಗರಕಟ್ಟೆ ಸುತ್ತ ಬರ್ತೀನಿ. ಬಾಕಿ ದಿನೆಲ್ಲ ನಾಗರಕಟ್ಟೆ ಸುತ್ತ ಬರಕ್ಕೆ ಹೋಗಲ್ಲ. ಒಳ್ಳೆ ನಿತ್ತಲ್ಲೇ 3 ಸುತ್ತು ಬರೋದು, ಒಂದು ಕೈ ಮುಗಿಯೋದು ಬರೋದು. ಯಾರಿಗೆ ಬೇಕಪ್ಪ ಇಲ್ಲದೆ ಹೋಗಿದ್ನ ತನ್ನ ಮೈ ಮೇಲೆ ಹೇಳ್ಕೊಳೋದ? ಬಾಳೆಕೊನೆ ಕಡ್ದು ಹಾಕಿರೋನ ಕೇಂದ್ರ? ಬಾಳೆಕೊನೆ ಕಡ್ದು ಹಾಕಕ್ಕೆ ಒಂದು ಕೆಲಸ ಆಗ್ಯದ ಮಾರ. ಮಂಗ ಒಂದೇ ಒಂದು ಬಾಳೆಕೊನೆ ಇರಕ್ಕೆ ಬಿಡ್ತವೆ ಅಂತ ಮಾಡಿರ. ಆ ಒಂದು ಚೂರು ಮಿಡಿ ಹರಿಬೇಕಾರೆ ಶುರು ಮಾಡಾತ್. ಬಂದು ಅವೇನು ತಿನ್ನಲ್ಲ, ಮತ್ತೆ ತರ್ದು ಹಣ್ಣು ಹೋಗೋದು. ಅವು ಮುಕ್ಕಾದವನು ಮತ್ತೆ ಕೊಡಂಗಿಲ್ಲ ಅಂತೇಳಿ ಕೊಡಂಗಿಲ್ಲ ಅಂದರೆ ಅವು ಹಣ್ಣು ಆತಿರ್ಲಪ್ಪ. ಭಾಳ ಇದು ಹೇಳ್ತು. ಈಗ ನಾನು ಪಾಪಣ್ಣನ ಹತ್ರ ನಿನ್ನೆ ಅದೇ ಹೇಳಿದೆ, ಯಾವ
ಒಳ್ಳೆ ಪ್ಯಾಟಿಗೆ ಹೋಗಿ ಒಂದು ಕೊನೆ ತಗಬ, ಅದನ್ನೇ ತಗೊಂಡೋಗಿ ಕೊಡೋಣ ಅಂತ ಹೇಳಿದ್ರೆ ಅವನು ಇಲ್ಲ ಮುಡ್ಚಿಟ್ಟಾಗ್ತದೆ ಹಂಗೆ ಹಿಂಗೆ ಅಂದ. ನಾನು ಆದರ್ಶನೇ ದೋಸ್ರ ಹತ್ರ ಕೇಳಿದ್ದೆ, ಹಿಂಗೆ ಬಾಳೆಕೊನೆ ಹಿಂಗೆ ಇದಾದಾಗ ಎಲ್ಲೂ ಇಲ್ದಿದ್ದಾಗ ಇನ್ನೇನು ಮಾಡೋದು ಅಂತ ಕೇಳಿದಾಗ ಹೇಳಿದ್ರು ಅವರು, ಹೊಂದಿಗೆ ಎಲ್ಲ ಎತ್ತಬಾರ್ದು, ನೀವು ಮುರ್ಕೊಂಡು ತಿಂದಿರಬಾರ್ದು, ಹಂಗಿದ್ರೆ ತಂದೇನು ಹಣ್ಣು ಏರ್ಸ್ಬೋದು, ಏನು ತೊಂದ್ರಿಲ್ಲ. ಕೆಲವರೆಲ್ಲ ಮೂತಿ ಒಂಚೂರು ಮುಕ್ಕಬಾರ್ದು ಅಂತ ಹೇಳ್ತಾರಲ್ಲ, ಆದರೆ ತೊಂದ್ರಿಲ್ಲ, ಬೇಕಂತ ಮಾಡೋದೇನಲ್ಲ, ಅದಾಗದೇ ಆಗಿದ್ದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ನೀವು ಮುರ್ಕೊಂಡು ತಿನ್ಬೇಡಿ, ಒಳಗೆ ಹಿಂಗೆ ಹೊಲಸು ಹುಳಿ ಮಾಡ್ದಲ್ಲೆಲ್ಲ ಅದನ್ನು ಮುಟ್ಟಿ ಇದು ಮಾಡಿಬಿಡಿ, ಕೊನೆ ಇಟ್ಕೊಂಡರು ಮೈಲಿಗೆ ಆದರೂ ಹೋಗಿ ಇದು ಮಾಡಿಬಿಡಿ, ಹಂಗೆ ಇಟ್ಕೊಂಡು ತಂದು ಏರ್ಸ್ಬೋದು ಅಂತ ಹೇಳಿದರು. ಹಾಗಾಗಿ ನಿನ್ನೆ ಒಂದು ಕೊನೆ ಪ್ಯಾಟೆಯಿಂದನೇ ತಂದಾನೆ ನಮ್ಮ ಪಾಪಣ್ಣ. ಇಲ್ಲ ಮೂತಿಲ್ಲ, ಮೂತಿ ಅಂಗಡಿಲಿ ಕೊಂಡ್ಕೊಳಾರ ಮೂತಿ ಇಟ್ಟಿ ಅಂತ ಕೊಂಡ್ಕೊತಾರ ಅವ್ರಿಗೆ ಇಟ್ಕೊಳಕ್ಕೆ ಜಾಗಬೇಕಲ್ಲ, ಮೂತಿ ಇಲ್ಲ. ಮತ್ತು ಬಟ್ ಹಂಗೆ ಹೇಳಿದ್ರಲ್ಲ ಅಂತ ಹೇಳಿ ಅದು ಹಣ್ಣೆ ತಂದಾನೆ, ಕಾಯಿ ಸಿಕ್ಲಂತೆ ಹಣ್ಣೆ ತಂದಾನೆ, ಹಂಗೆ ಜಪಾತ್ನ ಮಾಡಿ ಇಟ್ಟು ಪೂಜೆಗೆ ಹೋಗೋಷ್ಟೊತ್ತಿಗೆ ತಗೊಂಡು ಹೋಗ್ಬೇಕು. ಹಗ್ಲತ್ತಲೆ ಬಂದು ಪೂಜೆ ಮಾಡಿ ಹಣ್ಣು ಏರಿಸಿ ಎಲ್ಲ ಮಾಡಿ ಹೋಗ್ತಾರೆ. ಕತ್ಲಿಗೆ ಅವರೇ ಬಂದು ಇದು ಮಾಡ್ತಾರೆ, ದೀಪ ಬಂದು ಹಿಂಗೆ ಪೂಜೆ ಮಾಡಿ ಹಣ್ಕಾಯಿ ಮಾಡಿ ಎಲ್ಲರಿಗೂ ಹೇಳ್ತಾರೆ, ನಾವು ದೀಪ ಎಲ್ಲ ಸಮ ಮಾಡಿ ಇಟ್ಕೋತೀವಿ, ದೀಪ ಹಾಕ್ತೀವಿ, ಭಟ್ರೆ ಪನಿಯಾರನ್ನು ಮಾಡ್ಕೊ ಬರ್ತಾರೆ. ಅವರಿಗೆ ಈಗ ಇವರೆಲ್ಲ ಒಂದು 4-5 ಜನ ಎಲ್ಲ ಸೇರಿ ಒಂದು ಮನೆಗೆ ಅದೇ ಇಲ್ಲೇ ಅವರೇ ಮಾತಾಡ್ಕೊಂಡು ಎಲ್ಲ ಭಟ್ರಿಗೆ ವಹಿಸ್ಕೊಡ್ತಾರೆ. ಪನಿಯಾರನೇ ಅದೆಲ್ಲ ಮಾಡ್ಕೊ ಬರ್ತಾರೆ, ಇಟ್ಟು ಒಂಚೂರೆಲ್ಲ ತಿನ್ಕೊಳೋದು ಬರೋದು. ಹೆಚ್ಚಿನ ಕಡೆ ಸೃಷ್ಟಿಗೆ ದೀಪ ಕಡೆ ದೀಪ ಆಗ್ತದೆ. ಹೆಚ್ಚಿನ ಮನೇಲಿ ತುಳಸಿ ದೀಪನೂ ಇವತ್ತೇ ಮಾಡ್ತಾರೆ. ಈಗ ಹಳ್ಳಿ ಕಡೆ ಎಲ್ಲ ಅವಾಗೆಲ್ಲ ಹೊಸ್ತಿನ ಮನೆ ಅಂತ ಇರ್ತಿತ್ತು, ಈಗೆಲ್ಲ ಹೊಸ್ತಿನ ಮನೆ ಎಲ್ರಿ. ಹಾಗಾಗಿ ಸೃಷ್ಟಿ ದಿವಸನೇ ತುಳಸಿಗೊಂದು ದೀಪ ಹಚ್ಚೋದು. ತುಳಸಿ ದೀಪ ಅಂದರೆ ನಮಗೆಲ್ಲ ಹಿಂಗೆ ಕರ್ಮಾವರ್ತ ಮಾಡೋಕ್ಕೆಲ್ಲ ಬರಲ್ರಿ ಅಂತ ಭಾಳ ನಲ್ಲಿಕಾಯಿ ಅಂತೆ, ಗೆಜ್ಜೆ ವಸ್ತ್ರ ಅಂತೆ, ನಲ್ಲಿಕಾಯಿ ಅಂತೆ, ನಲ್ಲಿ ಗಿಡ ಅಂತೆ, ಅವನ್ನೆಲ್ಲ ತಂದು ಇಡ್ತಾರೆ. ನಮಗೆ ಅವೆಲ್ಲ ಗೊತ್ತಾಗಲ್ಲ. ಕಡಲೆ ಇಡಗಡ್ಲೆ ನೆನೆಸಿಡ್ತೀವಿ, ಕತ್ಲಿಗೆ ಅದನ್ನೇ ಒಂದು ಇದು ನೇದೆ ಇಡೋದು, ಅವಲಕ್ಕಿ ಕಲಿಸಿ ಪನಿಯಾರ ಮಾಡೋದು ಅಷ್ಟೇ. ತುಳಸಿ ದೀಪ ಅಂದರೆ ಸುತ್ತ ಒಂದು ಮಣ್ಣಿನ ಹಣ್ತೆ ತಂದು ಇಟ್ಕೊಂಡು, ಈಗ ಮಣ್ಣಿನವೆಂತ ಥರದ ಹಣ್ತಿ ಬಂದವಲ್ಲ ಅವೇ ಎಲ್ಲ ಅದಾವೆ, ಗಾಜಿನವು ಅದಾವೆ, ಎಲ್ಲ ಸುತ್ತ ಕಡೆ ಹಚ್ಚಿಟ್ಟು ಕೊಟ್ಟಿಗೆ ಬಾಗಿಲಿಗೆ 2, ಮನೆ ಬಾಗಿಲಿಗೆ 2 ತುಳಸಿ ಕಟ್ಟೆ ಸುತ್ತನೇ ಇಟ್ಟು ಒಂದು ದೀಪ ಹಚ್ತೀವಿ. ಅದೇ ಕಡಲೆ ಪನಿಯಾರನ ಮಾಡ್ತೀವಿ, ಸ್ವಲ್ಪ ಕಡಲೆ ತೆಗೆದು ತುಳಸಿ ಗಿಡದ ಬುಡಕ್ಕೂ ಹಾಕ್ತೀವಿ. ಅವಾಗೆಲ್ಲ ಎಷ್ಟು ಗನ ಗಿಡ ಹುಟ್ಟುತ್ತವೋ ಅಷ್ಟು ಗನಾಗ ಮನೇಲಿ ಎಲ್ಲ ಫಸಲು ಗಿಸ್ಲು ಎಲ್ಲ ಬಂದು ಸಮೃದ್ಧಿ ಆಗ್ತದೆ ಅಂತ ನಮ್ಮ ಅಪ್ಪ ಹೇಳೋರು. ಅವಾಗ ಕಡಲೆ ಬೀಜ ಹುಡ್ತವೆ, ಎಲ್ಲವೂ ಹುಡ್ತವೆ, ಅಲ್ಲಿ ಇರ್ಕ್ಲಾಗ್ತದಲ್ಲ. ತುಳಸಿ ಗಿಡ ಒಂದು 10-15 ಹಾಕಿಟ್ರೆ ಜಾಗ ಎಲ್ಲಿ ಸಾಕತ್ತದೆ, ಸಾಧಾರಣ ಬರ್ತವೆ. ಆವಾಗ ಹುಡುಗಾಟಿಗಿಲ್ಲಿ ಯಾಕೆ ಹೇಳ್ತೀರಿ, ಅವು ಕಡಲೆ ಗಿಡ ದೊಡ್ಡ ಕಡಲೆ ಕಾಯಿ ಬಿಡ್ತಿದ್ವಲ್ಲ, ಅವನ್ನು ಕುಯ್ಕಿ ತಿನ್ನೋಕ್ಕೂ ಪೈಪಟ್ಟಿ ನಮಗೆ. ಪೇಟೆ ಬದಿಯೆಲ್ಲ ಆ ಕಡಲೆ ಗಿಡನೇ ಕಿತ್ತು ಕಾಯಿ ಬರ್ಕೆ ಕಿತ್ತು ಗಂಟೆ ಕಟ್ಟೆ ಒಂದೊಂದು ಕಟ್ಟೆಗಿಂತ ಇಷ್ಟ ಅಂತ ಮಾರ್ತಾರಂತೆ. ಆ ಕಾಯಿ ಬಿಡ್ಸ್ಕಿ ತಿನ್ನೋದು ಭಾಳ ರುಚಿ ಅಂತಾರಪ್ಪ, ಹಸಿ ಕಡಲೆಕಾಯಿ ಭಾಳ ರುಚಿ ಅಂತಾರೆ. ಅಂತದ ನಾ ತಿನ್ನೋಡ್ಲ, ನಂಗೆ ಗೊತ್ತಿಲ್ಲ. ಗೊತ್ತಾತು. ನಾನು ಹೊಣ್ಕಾಯಿ ಎಲ್ಲ ಸಹ ಮಾಡ್ಕೋಬೇಕು, ಸ್ನಾನ ಆಗ್ಲ ಹುಡುಗರಿಗೆ ಸ್ನಾನ ಮಾಡಿ ನಾನು ಸ್ನಾನ ಮಾಡ್ಕೋಬೇಕು. ಇವತ್ತಿಗೆ ಸಾಕು, ನಾಳೆ ಸಿಕ್ಕನತಾ.